ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡವೇ ಸಾರ್ವಭೌಮ. ಪಾಲಿಕೆಯಲ್ಲಿ ಕನ್ನಡ ಕಡ್ಡಾಯ ಆದೇಶ ಅನುಷ್ಠಾನವನ್ನು ಮಾಡಲಾಗಿದೆ. ಸರ್ಕಾರ ಆದೇಶವನ್ನು ಜಾರಿಗೆ ತಂದಿದ್ದಾರೆ ಪಾಲಿಕೆ ಆಯುಕ್ತೆ ಶುಭಾ ಅವರು. ನೋಡಿ, ಇಲ್ಲಿವರೆಗೂ ಆಗಿರಲಿಲ್ಲ ರೀ ಅಲ್ಲಿ ಬೆಳಗಾವಿಯಲ್ಲಿ. ಈಗ 60% 40% ಇದೆ. 60% ಕನ್ನಡ, 40% ಬೇರೆ ಭಾಷೆಯದು, ಅಂದರೆ ಇಂಗ್ಲೀಷಲ್ಲಿ ಬೋರ್ಡ್ ಆಗಿರಬೇಕು ಅಂತಿದೆ. ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ವಿ. ಆದರೆ ಬೆಳಗಾವಿ ಅಂತಹ ಭಾಗಗಳಲ್ಲಿ ಭಾಳ ಕಷ್ಟ ಇತ್ತು. ಆಗ ಅಲ್ಲಿ ಕಡ್ಡಾಯವನ್ನು ಮಾಡಿದ್ದಾರೆ. ಈಗ ಅಲ್ಲಿ ಕನ್ನಡವೇ ಸಾರ್ವಭೌಮ ಕರ್ನಾಟಕದಲ್ಲಿ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಕನ್ನಡ ಕಡ್ಡಾಯ ಆದೇಶ ಅನುಷ್ಠಾನ ಮಾಡಿದ್ದಾರೆ ಶುಭಾ ಅವರು, ಪಾಲಿಕೆ ಆಯುಕ್ತರು, ಬೆಳಗಾವಿ ಪಾಲಿಕೆ ಆಯುಕ್ತರು. ನಾಡದ್ರೋಹಿ MS ಪುಂಡ್ರಿಗೆ ಬಿಸಿ ಮುಟ್ಟಿಸಿದ್ದಾರೆ ಆಯುಕ್ತೆ. ಒಳ್ಳೆ ಪಾಠ ಅವರಿಗೆ. ಶುಭಾ ದಿಟ್ಟತನಕ್ಕೆ ನಾಡದ್ರೋಹಿ MS ಪುಂಡ್ರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ಕನ್ನಡಮಯಗೊಳಿಸಿದ್ದಾರೆ ಆಯುಕ್ತೆ. ನೋಡಿ, ಇವರು MS ಉಸ್ತುವಾರಿ ಸಚಿವರನ್ನು ಕೂಡ ಭೇಟಿ ಮಾಡಿದ್ರಂತೆ. ಅಂದರೆ ಸತೀಶ್ ಜಾರಕಿಹೊಳಿಯವ್ರನ್ನ ಭೇಟಿ ಮಾಡಿ ಅವ್ರಿಗೆ ಮನವಿ ಸಲ್ಲಿಸಿದಾರಂತೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಭೇಟಿ ಮಾಡಿ ಈ MS ಪುಂಡ ಶುಭಂ ಶೆಳಕೆ ಇದ್ದಾನಲ್ಲ, ಅವನ ನೇತೃತ್ವ ನಿಯೋಗ ರಾಜ್ಯ ಸರ್ಕಾರದ ಕನ್ನಡ ಕಡ್ಡಾಯ ಆದೇಶಕ್ಕೆ ವಿರೋಧ ಅಂತ ಇವ್ರದ್ದು. ಬೆಳಗಾವಿ ಪಾಲಿಕೆ ಆಯುಕ್ತರ ದಿಟ್ಟ ಕ್ರಮಕ್ಕೆ ಈಗ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಕನ್ನಡ ಬೋರ್ಡ್ಗಳು, ಪಾಲಿಕೆಯ ಅಧಿಕಾರಿಗಳು ಅಥವಾ ಅಲ್ಲಿ ಬಳಸುವಂಥ ಕಾರ್ಗಳು ಎಲ್ಲವೂ ಕೂಡ ಕಡ್ಡಾಯ ಕನ್ನಡ. ನೋಡಿ, ಆ ನಂಬರ್ಗಳು, ಕಾರ್ನ ನಂಬರ್ ಕೂಡ ಕನ್ನಡದಲ್ಲಿ ಬರ್ತದೆ. ಎಷ್ಟು ಸೊಗಸಾಗಿದೆ ನೋಡಲಿಕ್ಕೆ. ಅದು ಬೆಳಗಾವಿಯಲ್ಲಿ. ಅಲ್ಲಿ ಮರಾಠಿ ಪುಂಡ್ರ ಹಾವಳಿ ಜಾಸ್ತಿ ರೀ. ಅದು MS ಪುಂಡ್ರು ಪದೇ ಪದೇ ಭಾಷಾ ವಿಚಾರದಲ್ಲಿ ಖ್ಯಾತೆ ತೆಗಿತಾ ಇದ್ದಾರೆ. ಅವರು ವಾದ ಏನು, ಈ ಗಡಿ ವಿವಾದ ಇದೆ ಅಲ್ವಾ ಬೆಳಗಾವಿದು, ಸುಪ್ರೀಂ ಕೋರ್ಟ್ನಲ್ಲಿದೆ, ಹಾಗಾಗಿನೇ ಇಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಬಾರ್ದು ಅಂಥೇಳಿ. ಬಟ್ ಸರ್ಕಾರದ ಒಂದು ಆದೇಶವನ್ನು ಕಟ್ಟುನಿಟ್ಟಾಗಿ ಖಡಕ್ಕಾಗಿ ಜಾರಿ ಮಾಡಿದ್ದಾರೆ ಶುಭಾ ಅವರು. ಜೊತೆಗೆ ಅಲ್ಲಿ ಕಲಿಕಾ ಕೇಂದ್ರವನ್ನು ಕೂಡ ಓಪನ್ ಮಾಡಿದ್ದಾರೆ. ಯಾರೆಲ್ಲ ಕನ್ನಡ ಬರಲ್ವಲ್ಲ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಯಾರೆಲ್ಲ ಅಲ್ಲಿ ಮರಾಠಿ ಮಾತಾಡ್ತಿರ್ತಾರಲ್ವ, ಅವರಿಗೆಲ್ಲ ಕನ್ನಡ ಕಲಿಸೋಕ್ಕೂ ಈಗೆಲ್ಲ ರೆಡಿಯಾಗಿದ್ದಾರೆ. ಈಗಾಗಲೇ ಕ್ರಮ ಇಟ್ಟಿದ್ದೀವಿ. ಅವರು ಸಹಿತ ನಮಗೆ ಲಾಗಿನ್ಗಳನ್ನು ಸೆಟ್ ಮಾಡಿದರು. ಈ ಲಾಗಿನ್ಗಳು ಸೆಟ್ ಆಗಿ ಹಲವಾರು ತಾಂತ್ರಿಕ ದೋಷ ನಿನ್ನೆವರೆಗೂ ನಮಗೆ ಕಂಡು ಬಂದಿತ್ತು. ಇವತ್ತು ಬೆಳಗ್ಗೆ ಅದು ಸೆಟ್ರೇಟ್ ಆಗಿರೋದ್ರಿಂದ ಸಾರ್ವಜನಿಕರಲ್ಲಿ ಏನು ವಿನಂತಿ ಅಂದರೆ, ತಾವು B ಖಾತಾ ಮತ್ತು A ಖಾತಾಗೆ ಎಂದಿನಂತೆ ದಯಮಾಡಿ ಅರ್ಜಿಗಳನ್ನ ಹಾಕಿ, ಒಂದು ಶುಲ್ಕ ಇರುತ್ತೆ, ಅದನ್ನು ಮಾತ್ರ ಕಟ್ಟಿ. ನೋಡಿ, ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಇವರು ಭೇಟಿ ಮಾಡಿದ್ರಂತೆ, ಉಸ್ತುವಾರಿ ಸಚಿವರನ್ನು. MS ಪುಂಡ್ರು ಅಂದರೆ ಕನ್ನಡ ಕಡ್ಡಾಯ ಮಾಡಬಾರ್ದು ಅಂತ ಅವ್ರದ್ದು ಅಷ್ಟೊಂದು ಧೈರ್ಯ ಅವ್ರಿಗೆ. ಕನ್ನಡ ಕಡ್ಡಾಯ ಮಾಡಬಾರ್ದು ಅಂತ ಒಬ್ಬ ಸಚಿವರನ್ನ ಹೋಗಿ ನಮ್ಮ ಸಚಿವರನ್ನ ಹೋಗಿ ಭೇಟಿ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ, ಅಲ್ಲಿ ಬೆಳಗಾವಿಲಿ ಇದ್ಕೊಂಡೆ ಅಲ್ಲಿ ನೀರು, ಅಲ್ಲಿ ಗಾಳಿ ತಿನ್ಕೊಂಡು, ಅಲ್ಲಿ ಗಾಳಿನ ಸೇವಿಸ್ಕೊಂಡು, ಅಲ್ಲೇನ ತಿನ್ಕೊಂಡು ನೋಡ್ತಾ ಇದ್ದೀವಿ. ಅವನು ಶುಭಂ ಶೆಳಕೆ ಅವನು. ಆ ಪುಂಡ್ರು ಎಲ್ಲ ಪುಂಡ್ರವರು, ಮರಾಠಿ MS ಪುಂಡ್ರವರು, ಕನ್ನಡ ವಿರೋಧಿಗಳ್ರಿ ಅವರು, ನಾಡದ್ರೋಹಿಗಳವರೆಲ್ಲ. ಅವರು ಹೋಗಿ ಮನವಿ ಸಲ್ಲಿಸಿದಾರಂತೆ ಸತೀಶ್ ಜಾರಕಿಹೊಳಿ ಅವರಿಗೆ. ಸಚಿವರು ಏನು ಮಾಡ್ತಾರೆ, ಅವ್ರಿಗೆ ರಾಜಕೀಯ ಕೆಲವೊಂದಿಷ್ಟು ಮರಾಠಿ ಓಟ್ಗಳು ಬೇಕಾಗಿರುತ್ತೆ. ನಮ್ಗೆ ಗೊತ್ತಿಲ್ವಾ ಈ ಬೆಳಗಾವಿ ರಾಜಕಾರಣಿಗಳ ಹಣೆ ಬರ ಏನು ಅಂತ. ಎಲ್ಲರೂ ಅಷ್ಟೇ, BJP ಅಷ್ಟೇ, ಕಾಂಗ್ರೆಸ್ನವರು ಅಷ್ಟೇ, ಏನೋ ಹೇಳಿ ಕಳಿಸಿರ್ಬೋದು, ನಮ್ಗೆ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿ ಏನು ಮಾತಾಡಿದ್ದಾರೆ ಅಂಥೇಳಿ. ಆದರೆ ಕನ್ನಡ ಅಂತ ಬಂದಾಗ ಅದು ಬೆಳಗಾವಿ ಆಗಲಿ ಅಥವಾ ಕೋಲಾರ ಆಗಲಿ, ಚಾಮರಾಜನಗರ ಆಗಲಿ ಅಥವಾ ಮಂಗಳೂರಾಗಲಿ, ಕನ್ನಡಿಗನೇ ಸಾರ್ವಭೌಮ ಇಲ್ಲಿ. ಅದರಲ್ಲೂ ಈ ಮರಾಠಿ ಕೆಲವೊಂದಿಷ್ಟು ಲೆಟರ್ಗಳು ಹೋಗ್ತಾ ಇತ್ತು ಅಲ್ಲಿ. ಈಗ ಆಡಳಿತ ಮಾಡಬೇಕು ಅಂದರೆ, ಅರ್ಜಿ ಹಾಕಬೇಕಾದ್ರೆ ಅಥವಾ ಏನೋ ಒಂದು ಆದೇಶ ಹೊರಡಿಸ್ಬೇಕು ಅಂತ ಹೇಳಿದ್ರೆ, ಕನ್ನಡ ಅಷ್ಟೇ ಅಲ್ಲ ಮರಾಠಿ ಭಾಷೆಯಲ್ಲಿ ಕೂಡ ಬರ್ತಿತ್ತಂತೆ ಈ ಮಹಾನಗರ ಪಾಲಿಕೆಯಲ್ಲಿ, ಅಂದರೆ ಬೆಳಗಾವಿಯಲ್ಲಿ. ಹಾಗಾಗಿ ಈಗ ಕಂಪ್ಲೀಟಾಗಿ ಕನ್ನಡನೇ. ಏನೇ ಒಂದು ಆದೇಶದ ಪ್ರತಿ ಬಂದರೂ ಅಥವಾ ಏನೇ ಸಾರ್ವಜನಿಕರಿಗೆ ಪ್ರಕಟಣೆ ಹೊರಡಿಸಿದ್ರು ಎಲ್ಲ ಕನ್ನಡದಲ್ಲಿ ಇರಬೇಕು. ಕನ್ನಡ ಬರಲ್ವಾ, ಕನ್ನಡವನ್ನು ಕಲಿಸ್ತೀವಿ ಅವರಿಗೆ. ಆ ಕಲಿಕಾ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ ಪಾಲಿಕೆ ಆವರಣದಲ್ಲಿ. ರಾಜ್ಯ ಸರ್ಕಾರ ಕನ್ನಡ ಕಡ್ಡಾಯ ಆದೇಶವನ್ನು ಬೆಳಗಾವಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅದನ್ನು ಅನುಷ್ಠಾನಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಕನ್ನಡಪರ ಹೋರಾಟಗಾರರು ಕೂಡ ಏನು ಸರ್ಕಾರದ ಕಡ್ಡಾಯ ಆದೇಶವನ್ನು ಏನು ಜಾರಿಗೊಳಿಸ್ಬೇಕಂತೇಳಿ ಇತ್ತೀಚೆಗಷ್ಟೇ ಮಹಾನಗರ ಪಾಲಿಕೆ ಆಯುಕ್ತರು ಸೇರಿದಂತೆ ಮೇಯರ್ ಉಪಮೇಯರು ಕೂಡ ಒಂದು ಒತ್ತಾಯವನ್ನು ಕೂಡ ಮಾಡಿದರು. ಈಗ ಇದೇ ವಿಚಾರವನ್ನು ಇಟ್ಕೊಂಡು ನಾಡದ್ರೋಹಿ MS
ಪುಂಡಾಟ ನಡೆಸ್ತಾ ಇದೆ. ರೌಡಿ ಸೀಟರ್ MES ಮುಖಂಡ ರೌಡಿ ಸೀಟರ್ ಶುಭಂ ಶೆಳ್ಕೆ ನೇತೃತ್ವದ ಒಂದು MES ಏನು ಮುಖಂಡರ ತಂಡ ಏನಿದೆ ಅದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿದೆ. ಏನು ಬೆಳಗಾವಿ ಜಿಲ್ಲೆ ಗೋಕಾಕದಲ್ಲಿರ್ತಕ್ಕಂಥ ಅವ್ರ ಸ್ವನಿವಾಸಕ್ಕೆ ಹೋಗಿ ಭೇಟಿಯಾಗಿರ್ತಕ್ಕಂಥದ್ದು ಈ ಒಂದು ನಿಯೋಗ. ಬನ್ನಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಸ್ವತಃ ನಮ್ಮ ಜೊತೆ ಕನ್ನಡ ಹೋರಾಟಗಾರ ಅಂತ ಅಶೋಕ್ ಚಂದ್ರಗೌಡ ಇರ್ತಾರೆ. ಸರ್, ಉಸ್ತುವಾರಿ ಸಚಿವರು ಹೋಗಿ ಇವತ್ತು MES ಮುಖಂಡರು ಒಂದು ನಿಯೋಗ ಭೇಟಿ ಆಗುತ್ತೆ. ಉಸ್ತುವಾರಿ ಸಚಿವರಿಗೆ MES ಮುಖಂಡರು ಭೇಟಿ ಕೊಟ್ಟಿದ್ದಾರೆ, ಭೇಟಿಯಾಗ್ಯಾರ, ಮನವಿ ಸಲ್ಲಿಸಿದಾರೆ. ಅದು ಪ್ರಜಾಸತ್ತಾತ್ಮಕವಾಗಿ ಯಾರು ಮನವಿ ಸಲ್ಲಿಸೋದು ಅವ್ರ ಹಕ್ಕು. ಆದರೆ ಒಂದು ಮಾತ್ರ ಸ್ಪಷ್ಟಪಡಿಸ್ತೇನೆ, ಮಹಾರಾಷ್ಟ್ರದ ಜತ್ ಅಕ್ಕಲ್ಕೋಟ್ ಪ್ರದೇಶಗಳಲ್ಲಿ 70% ಹೆಚ್ಚು ಕನ್ನಡಿಗರಿದ್ದರೂ ಸಹಿತ ಅಲ್ಲಿ ಅಂಗಡಿ ಮುಗ್ಗಟ್ಟು ವ್ಯವಹಾರ ಮೇಲೆ ಸಂಪೂರ್ಣವಾಗಿ ಮರಳಿ ಬರೆಸ್ತಾರೆ. ಆದರೆ ನಾವು ಕರ್ನಾಟಕದಲ್ಲಿ ಆ ರೀತಿ ಮಾಡಿಲ್ಲ. ಸ್ವಲ್ಪ ಉದಾರತೆ ತೋರಿಸಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ. 60% ಕನ್ನಡ ಬರೆಸ್ರಿ, 40% ನೀವು ಯಾವುದೇ ಭಾಷೆ ಬರೆಸ್ಕೋರಿ, ಮರಾಠಿ ಬರೆಸ್ಕೋರಿ, ಪಂಜಾಬ್ ಬರೆಸ್ಕೋರಿ, ಯಾವುದೋ ಬರೆಸ್ಕೋರಿ ಅಂತ ನಾವು ಹೇಳಿದ್ದೀವಿ. ಆದರೆ ಅದನ್ನು ಕನ್ನಡ ಕಡ್ಡಾಯ ಮಾಡ್ಯಾರ ಅಂತೇಳಿ ಇವರು ಅದನ್ನು ಬೊಬ್ಬೆ ಹಾಕೋದು ಎಷ್ಟು ಸರಿ? ಅವರು ಬೇಕಾದ ಬೊಬ್ಬೆ ಹಾಕಿದ್ರು ಲಾ ಆ್ಯಂಡ್ ಆರ್ಡರ್ ಕೈ ತಗೊಂಡ್ರೆ ನಮ್ಮ ಸರ್ಕಾರ ಸುಮ್ಮನೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಜೂನ್ 10ಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದಂಥ ಡಾಕ್ಟರ್ ಪಿರ್ಸತ್ತಮ್ಮ ಬೆಳಮಲೆ ಅವರು ಬೆಳಗಾವಿ ಬಂದು ಮಹಾನಗರ ಪಾಲಿಕೆ ಮೀಟಿಂಗ್ ಮಾಡಿ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ಮಹಾನಗರ ಪಾಲಿಕೆ ಆಯುಕ್ತರು ಕೆಲಸ ಮಾಡತ್ತಾರೆ. ಇದನ್ನ ಹಿಡ್ಕೊಂಡು ಇವರು ಅದನ್ನು ಬೀದಿ ಚಳವಳಿ ಮಾಡಿ ಲಾ ಆ್ಯಂಡ್ ಆರ್ಡರ್ ಕೈ ತಗೊಳ್ಳೋದಾದ್ರೆ ಅದು ತಕ್ಕ ಶಾಸ್ತಿಯನ್ನು ಜಿಲ್ಲಾಡಳಿತ ಮಾಡಲಿಕ್ಕೆ ಸಾಧ್ಯತೆ ಮಾಡ್ತಾರೋ. ಆದ್ದರಿಂದ ಇವತ್ತು ನಾನು ಒಂದು ಮಾತು ಹೇಳ್ತೇನೆ, ರಾಜ್ಯಕ್ಕೊಂದು, ಬೆಳಗಾವಿಗೊಂದು, ಧಾರವಾಡಕ್ಕೊಂದು, ಬಿಜಾಪುರಕ್ಕೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಭಾಷಾ ನೀತಿಯಲ್ಲಿ ಅದಕ್ಕೆ ಬೆಳಗಾವಿಗಿಟ್ಟ ರಿಯಾಯಿತಿ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಅವ್ರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸೋದು ಅವ್ರ ಹಕ್ಕು ಕೂಡ. ಆದರೆ ಈ ವಿಷಯದೊಳಗೆ ಕನ್ನಡ ಸಂಘಟನೆಗಳು ಯಾವುದೇ ಪರಿಸ್ಥಿತಿಯಲ್ಲಿ ರಾಜಿ ಆಗೋದಿಲ್ಲ, ಆಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಬಿಡ್ತಾ ಇದ್ದೇನೆ. ಸೊ ಇವಿಷ್ಟು ಏನಾದರೂ ಕನ್ನಡ ಹೋರಾಟಗಾರ ಅಂತ ಅಶೋಕ್ ಚಂದ್ರಗೌಡ ಹೇಳುವಂಥ ಮಾತು. ನಾಡದ್ರೋಹಿ MES ತನ್ನ ಪುಂಡಾಟಿಕೆ ಮುಂದುವರಿಸಿದೆ. ಜೊತೆಗೆ ಒಬ್ಬ ರೌಡಿ ಸೀಟರ್ ಪದೇ ಇಂಥ ಒಂದು ಭಾಷಾ ವೈಷಮ್ಯ ಏನು ಬಿತ್ತಾ ಇದ್ದಾನೆ ಅಂಥವನಿಗೆ ಗಡೀಪಾರು ಮಾಡುವಂಥ ಕೆಲಸ ಮಾಡಿದರೆ ಇದಕ್ಕೆ ಶಾಶ್ವತವಾಗಿ ನಾಡದ್ರೋಹಿಗಳ ಪುಂಡಾಟಕ್ಕೆ ಬ್ರೇಕ್ ಬೀಳುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗೆ TV5 ಬೆಳಗಾವಿ.